ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 3. ನಿತ್ಯ ಶುದ್ಧ ನಿಜ ಸ್ವರೂಪದಲ್ಲಿ ನಾಮ ರೂಪ ಲಿಂಗ ಜಾತಿ ಭೇದವಿಲ್ಲ. ಸರ್ವವು ಸಚ್ಚಿದಾನಂದಮಯವೇ. ಸರ್ವಮೇವ ಹಮಿತ್ಯೇವಂ ನಿಶ್ಚಯಂ ವಿದ್ಧಿ ಪದ್ಮಜ. ಅಹಂ ಬುದ್ಧಿರಹಂ ಶ್ರೀಶ್ಚ ಧೃತಿ ಕೀರ್ತಿ ಸ್ಮೃತಿಸ್ತಥಾ. ಶ್ರದ್ಧಾ ಮೇಧಾ ದಯಾ ಲಜ್ಜಾ ಕ್ಷುಧಾ ತೃಷ್ಣ ತಥಾ ಕ್ಷಮ. ಕಾಂತಿ ಶಾಂತಿ ಪಿಪಾಸಾ ಚ ನಿದ್ರಾ ತಂದ್ರ ಜರಾಜರ. ವಿದ್ಯಾ ವಿದ್ಯಾ ಸ್ಮೃಪ ವಾಂಚ ಶಕ್ತಿಶ್ಚ ಶಕ್ತಿರೇವ ಚ. ವಸಾ ಮಜ್ಜಾ ಚ ತ್ವಕ್ಚಾಹಂ ದೃಷ್ಟಿರ್ವಾ ಗನೃತ ನೃತ. ಪರಾ ಮಧ್ಯಾ ಚ ಪಶ್ಯಂತಿ ನಾಡ್ಯೋಹಂ ವಿವಿಧಾಶ್ಚ ಯಾ. ಓ ಬ್ರಹ್ಮನೇ, ನಾನು ಈ ಸೃಷ್ಟಿಯಲ್ಲಿರುವ ಎಲ್ಲದರಲ್ಲಿಯೂ ವ್ಯಾಪಿಸಿಕೊಂಡಿರುತ್ತೇನೆ. ಶಕ್ತಿಯಿಂದ ಬಿಡಲ್ಪಟ್ಟವನನ್ನು ಕೈಲಾಗದವನೆನ್ನುವರು, ಶಕ್ತಿ ಇಲ್ಲದವನು ಎಂದು ಹೇಳುವರು. ಬ್ರಹ್ಮ ವಿಷ್ಣು ರುದ್ರರಿಂದ ಬಿಡಲ್ಪಟ್ಟವನೆಂದು ಯಾರೂ ಹೇಳುವುದಿಲ್ಲ. ಎಲ್ಲ ದೇವತೆಗಳು ಶಕ್ತಿಯಿಂದ ಕೂಡಿದಾಗ ಮಾತ್ರ ಸಮರ್ಥರೆನ್ನಿಸುವರು. ನನ್ನ ಕೃಪೆ ಇಲ್ಲದವರು ಒಂದು ಹುಲ್ಲುಕಡ್ಡಿಯನ್ನು ಅಲುಗಾಡಿಸಲು ಅರ್ಹರಲ್ಲ. ಕಾರಣವೋ ಶಾಶ್ವತವೋ ಸತ್ಯವೋ ಶುದ್ಧವೋ, ಕಾರ್ಯವೋ ಕ್ಷಣಿಕವೋ ವಿಕಾರವೋ ವಿನಾಶವೋ ತ್ರಿಮೂರ್ತಿಗಳೇ, ನಾನು ನಿಮ್ಮೆಲ್ಲರ ಆತ್ಮವಾಗಿದ್ದೇನೆ. ಅಹಂಭಾವ ಬಿಡಿರಿ, ನಿಮಗೆ ಸೀಮಿತವಾದ ಕಾರ್ಯಗಳಲ್ಲಿ ತೊಡಗಿರಿ. ಬ್ರಹ್ಮ ನನ್ನ ಮಹಿಮೆಯ ಅಂಶರೂಪಳಾದ ರಜೋಗುಣ ಪ್ರಧಾನವಾಗಿರುವ ಮಂದಹಾಸವುಳ್ಳ ಸುಂದರಿ ಸರಸ್ವತಿಯನ್ನು ಸ್ವೀಕರಿಸು. ಅವಳ ಸಹಕಾರದಿಂದ ಸೃಷ್ಟಿಯನ್ನು ಮಾಡು. ಸತ್ಯಲೋಕದಲ್ಲಿ ಸುಖವಾಗಿ ಸಂಸಾರ ನಡೆಸು. ವಿಷ್ಣುವು ಯಜ್ಞಸ್ವರೂಪನು, ಸ್ವಾಹಾಕಾರದಿಂದ ಸಂತೋಷಗೊಳಿಸು. ಶಿವನು ಮಂಗಳನು, ರುದ್ರರೂಪಿಯು, ಎಲ್ಲ ರೂಪಗಳಲ್ಲಿರುವ ರುದ್ರನನ್ನು ಗೌರವಿಸು. ವಿಷ್ಣುವೇ ಮಹಾಲಕ್ಷಣವತಿಯಾದ ಹೃದಯವಾಸಿಯಾಗುವ ಮಹಾಲಕ್ಷ್ಮಿಯು ನನ್ನ ಸತ್ವಗುಣ ಸಂಪನ್ನಳು. ಈಕೆಯಿಂದಲೇ ಸಕಲ ಯಜ್ಞಗಳು ಸ್ವರ್ಗ ಸುಖಗಳು ಪ್ರಾಪ್ತಿ. ವಾನ್ಮಯಕ್ಕೆ ಬೀಜವಾದ ಕಾಮರಾಜ ಮಂತ್ರ ಮಾಯಾಬೀಜ ಮಂತ್ರಗಳನ್ನು ಉಪದೇಶಿಸುವೆನು. ಓಂಕಾರಪೂರ್ವಕ ಜಪಿಸುತ್ತಾ ವೈಕುಂಠದಲ್ಲೇ ಶ್ರೀನಿವಾಸನಾಗಿ ನೆಲೆಸು. ಶಂಕರನೇ, ಈಗಾಗಲೇ ನೀನು ಜಪಿಸುತ್ತಿರುವ ಭುವನೇಶ್ವರಿ ಮಂತ್ರವನ್ನು ಜಪಿಸುತ್ತಿರು. ಈ ಮಹಾಕಾಳಿಯನ್ನು ಮದುವೆಯಾಗಿ ಕೈಲಾಸದಲ್ಲಿರು. ರಾಕ್ಷಸರಿಂದ ಭಯವು ಹರಡಿದಾಗ ಧರ್ಮರಕ್ಷಣೆಗಾಗಿ ಈ ತಾಮಸೀ ಶಕ್ತಿಯು ವಾರಾಹಿ, ವೈಷ್ಣವಿ, ಗೌರಿ, ನಾರಸಿಂಹಿ ರೂಪಗಳನ್ನು ಧರಿಸಿ ಸರ್ವರ ಭಯವನ್ನು ಕಳೆಯುವಳು. ರಾಕ್ಷಸರ ನಾಶ, ಸಾಧುಗಳ ಸಂರಕ್ಷಣೆಯಾಗುವುದು. ಶ್ರೀಮಾತೆಯ ಜ್ಞಾನಜ್ಯೋತಿಯು ತ್ರಿಮೂರ್ತಿಗಳಾದ ನಮ್ಮ ಹೃದಯದಲ್ಲಿ ಬೆಳಗತೊಡಗಿತು. ಅಂದಿನಿಂದ ನಾವು ನಮ್ಮ ಲೋಕದಲ್ಲಿ ದೇವಿಯ ಆಜ್ಞಾಧಾರಕರಾಗಿ ಕರ್ತವ್ಯ ಕರ್ಮದಲ್ಲಿ ತೊಡಗಿದ್ದೇವೆಂದು ಚತುರ್ಮುಖನು ಚತುರನಾದ ನಾರದನಿಗೆ ತಿಳಿಸಿದನು. ಆ ತ್ರಿಮೂರ್ತಿಗಳು ಮತ್ತೆ ಪುರುಷರೂಪವುಳ್ಳವರಾಗಿ ದೇವಿಯ ಮಹಿಮೆಯನ್ನು ಸ್ಮರಿಸುತ್ತಾ ಸಂತೋಷವಾಗಿರುವರು. ನಾರದನಿಗೆ ನಿರ್ಗುಣ ಬ್ರಹ್ಮದ ಸ್ವರೂಪವನ್ನು ಅರಿಯಬೇಕೆಂಬ ಅಪೇಕ್ಷೆಯುಂಟಾಯಿತು. ಆಗ ಪಿತಾಮಹನನ್ನು ಕುರಿತು ದೇವಿಯ ಸ್ವರೂಪವನ್ನು ವಿವರಿಸಿ ಉದ್ಧಾರ ಮಾಡೆಂದು ಬೇಡಿದನು. ಬ್ರಹ್ಮನ ಉಪದೇಶ: ನಾರದ, ನಿರ್ಗುಣ ವಸ್ತುವು ಅದೃಶ್ಯವೋ, ಆದುದರಿಂದ ನಿತ್ಯವೂ ಗುಣಗಳಿಲ್ಲದವಳನ್ನು ಗುಣಮಯರು ತಿಳಿಯಲಾರರೋ. ಜ್ಞಾನಿಗಳು ತಿಳಿಯುವರು. ವಿಚಾರದಿಂದ ಅನುಭವ, ನಂಬಿಕೆಯ ತಿಳುವಳಿಕೆ. ಎಲ್ಲ ಶರೀರಗಳಲ್ಲಿ ಜೀವರೂಪದಿಂದಿರುವ ಚೈತನ್ಯವೇ ಪರಬ್ರಹ್ಮವು. ಜ್ಞಾನಸ್ವರೂಪವಾದ ಬ್ರಾಹ್ಮಿ ಶಕ್ತಿಯು ಸರ್ವವ್ಯಾಪಕವು. ಜ್ಞಾನವೂ ಶಕ್ತಿಯೂ ಬೇರೆ ಎಂದು ಭಾವಿಸಬಾರದು. ಬೆಂಕಿಯು ಸುಡುವ ಶಕ್ತಿಯು ಬೇರೆಯಲ್ಲದಿರುವಂತೆ ಪರಮಾತ್ಮನೂ ಶಕ್ತಿಯು ಬೇರೆಯಲ್ಲ. ಎಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದರೂ ನಾಮರೂಪಗಳಲ್ಲಿ ಮೋಹಗೊಂಡವರಿಗೆ, ಭೇದ ಬುದ್ಧಿ ಭೇದ ಭಾವವುಳ್ಳವರಿಗೆ ವೈರಾಗ್ಯವಿರದು. ಭೀತರಾಗಲು ಮಾತ್ರ ಪರಾಶಕ್ತಿಯನ್ನು ತಿಳಿಯಬಲ್ಲರು. ಅಹಂಕಾರವನ್ನು ಬಿಟ್ಟವರು ಉಪಾಸನೆಯ ಮೂಲಕ ನಿರ್ಗುಣ ಬ್ರಹ್ಮವನ್ನು ಅರಿತುಕೊಳ್ಳುವರು. ಅಹಂಕಾರವು 3 ರೀತಿ ಭೇದವನ್ನು ಹೊಂದುವುದು: ಸತ್ವರೂಪದಿಂದ ಜ್ಞಾನಶಕ್ತಿ, ರಾಜಸ ರೂಪದಿಂದ ಕ್ರಿಯೆಯ ಶಕ್ತಿ, ತಾಮಸ ರೂಪದಿಂದ ವಸ್ತುಶಕ್ತಿ. ದ್ರವ್ಯಶಕ್ತಿಯಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವೆಂಬ 5 ಗುಣಗಳು ಹುಟ್ಟಿ ತನ್ಮಾತ್ರವೆನ್ನಿಸುವುದು. ಈ ಗುಣಗಳಿಂದ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಂಬ ಪಂಚಭೂತಗಳುಂಟಾಗುವವು. ಕ್ರಿಯಾಶಕ್ತಿಯಿಂದ ಕಿವಿ, ಚರ್ಮ, ನಾಲಿಗೆ, ಕಣ್ಣು ಮತ್ತು ಮೂಗು ಹುಟ್ಟುವವು. ಇವು ಜ್ಞಾನೇಂದ್ರಿಯಗಳು. ವಾಕು, ಪಾಣಿ, ಪಾದ, ಪಾಯುಗುಹ್ಯಗಳು, ಕರ್ಮೇಂದ್ರಿಯಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನವಾಯುವು ಪಂಚಪ್ರಾಣಗಳು.
ಇನ್ನು ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಯಾರೆಂದರೆ ಶ್ರೋತ್ರಕ್ಕೆ ದಿಕ್ಕು, ಚರ್ಮಕ್ಕೆ ವಾಯು, ಕಣ್ಣುಗಳಿಗೆ ಸೂರ್ಯ, ನಾಲಿಗೆಗೆ ವರುಣ, ಮೂಗಿಗೆ ಅಶ್ವಿನಿ ದೇವತೆಗಳು. ಹೀಗೆಯೇ ನಿಶ್ಚಯ ಜ್ಞಾನವುಳ್ಳ ಬುದ್ಧಿಗೆ ಬ್ರಹ್ಮ, ಸಂಶಯ ಜ್ಞಾನದ ಮನಸ್ಸಿಗೆ ಚಂದ್ರ, ಅಹಂಕಾರವುಳ್ಳ ಚಿತ್ತಕ್ಕೆ ರುದ್ರ, ಸ್ಮರಣೆಯ ಶಕ್ತಿಯುಳ್ಳ ಅಂತಃಕರಣಕ್ಕೆ ಆತ್ಮವೇ ಅಧಿಪತಿಯು. ಈ ರೀತಿ ವ್ಯವಹಾರದಲ್ಲಿ ಉಪಾಸನೆಗೋಸ್ಕರ ವಿವರಿಸಲ್ಪಟ್ಟಿರುವ ಬ್ರಹ್ಮಶಕ್ತಿಗೆ ಭಗವತಿ ಎಂದು ಹೆಸರು. ಆದರೆ ವಾಸ್ತವವಾಗಿ ಅವಯವರಹಿತವಾಗಿ ಜ್ಞಾನಜ್ಯೋತಿ ಪ್ರಕಾಶರೂಪವೋ ಪರಮ ಸೂಕ್ಷ್ಮವೋ ಪಂಚಭೂತಗಳಿಂದಾದ ಶರೀರದಲ್ಲಿ ಬ್ರಹ್ಮಸ್ವರೂಪವು ಪ್ರತಿಫಲಿಸಿದಾಗ ದೇಹದಲ್ಲಿ ನಾನು ಎಂಬ ತಾದಾತ್ಮ್ಯ ಜ್ಞಾನ ಬರುವುದು. ಈ ನಾನು ಎಂಬ ಜೀವರೂಪವಾದ ಚೈತನ್ಯವನ್ನೇ ನಾರಾಯಣ, ವೈಶ್ವಾನರ, ಭಗವಾನ್ ಎಂದು ಕರೆಯುವರು. ಆದಿನಾರಾಯಣೋ ದೇವೋ ಭಗವಾನಿತಿ ಚೋಚ್ಯತೆ. 1. ಸತ್ವಗುಣವುಳ್ಳವರಿಗೆ ಪ್ರೀತಿ, ಸತ್ಯಾಚರಣೆ, ನಿರ್ಮಲ ಭಾವ, ಸಹನೆ, ಧೈರ್ಯ, ದಯೆ, ನಾಚಿಕೆ, ಶಾಂತಿ, ಸಂತೋಷ, ಶ್ರದ್ಧೆ, ಶುಕ್ಲವರ್ಣವಿರುವುದು. 2. ರಜೋಗುಣವು ಕೆಂಪು ಬಣ್ಣ, ಅಪ್ರೀತಿ, ದುಃಖ, ವೈರ, ದ್ರೋಹ, ಮೋಸ, ಅಸೂಯೆ, ಜಡತೆ, ಚಿಂತೆ, ನಿದ್ರೆಗೆ ಕಾರಣವು. 3. ತಮೋಗುಣವು ಕಪ್ಪು ಬಣ್ಣ, ಮೋಹ, ಸಂತಾಪ, ಆಲಸ್ಯ, ಸೋಮಾರಿತನ, ಅಜ್ಞಾನ, ಭಯ, ಧೀನತೆ, ಕಲಹ, ವಂಚನೆ, ಕೋಪ, ಜಿಪುಣತನ, ನಾಸ್ತಿಕತೆ ಎಂಬ ದೋಷಗಳ ತವರು ಮನೆ. ನಾರದ ಸತ್ವಗುಣವನ್ನು ಬೆಳೆಸಿಕೋ, ಪ್ರಕಟಪಡಿಸು, ರಜೋಗುಣವನ್ನು ಹಿಡಿತದಲ್ಲಿಡೋ, ತಮೋಗುಣವನ್ನು ನಾಶ ಮಾಡು. ಗುಣಗಳು ಒಂದನ್ನೊಂದು ಆಶ್ರಯಿಸಿಕೊಂಡೇ ಸಂಸ್ಕಾರವನ್ನುಂಟು ಮಾಡುವವು. ಸಂಸ್ಕಾರದಿಂದ ಅನುಭವ ಮಾತ್ರವಾಗುವುದು, ಜ್ಞಾನಪ್ರಾಪ್ತಿಯಾಗಲಾರದು. ಎಲ್ಲ ಬಗೆಯ ಯಜ್ಞ, ದಾನ, ತಪಸ್ಸು, ಸೇವೆ, ತೀರ್ಥಯಾತ್ರೆಗಳನ್ನು ಸಾತ್ವಿಕ ಬುದ್ಧಿಯಿಂದ ಮಾಡಿ ಚಿತ್ತಶುದ್ಧಿಯನ್ನು ಪಡೆಯಬಹುದು. ಆದರೆ ರಜೋಗುಣದವನು ಸ್ವೇಚ್ಛಾಪ್ರವರ್ತಕ, ಧನಾರ್ಜನೆ, ಕೀರ್ತಿ, ಅಧಿಕಾರ, ಲೌಕಿಕ ಸುಖ ಪಡೆಯಬಲ್ಲನು. ಗುಣಗಳ ಸಂಯೋಗದಿಂದಲೇ ಸಕಲ ವ್ಯವಹಾರಗಳು. ಪರಸ್ಪರ ವಿರುದ್ಧವಾದ ಗುಣತ್ರಯಗಳು ಒಂದೆಡೆ ಸೇರಿ ಬತ್ತಿ, ಎಣ್ಣೆ, ಬೆಂಕಿ ಸೇರಿ ಪ್ರಕಾಶವನ್ನು ನೀಡುವಂತೆ ಕಾರ್ಯವನ್ನು ಮಾಡುತ್ತವೆ. ಪ್ರಪಂಚವನ್ನು ಪ್ರಕಟ ಮಾಡುವವು ಬತ್ತಿ ಉರಿಯುತ್ತಾ ಎಣ್ಣೆಯನ್ನು ಹೀರಿ ತಾನೂ ಉರಿದು ಬೂದಿಯಾಗಿ ಶಾಖವೂ ಬೆಳಕು ಉಳಿಯದಿರುವಂತೆ ತ್ರಿಗುಣಗಳ ಕಾರ್ಯ ತೀರಿ ಪ್ರಕಾಶಿಸುವ ಪ್ರಪಂಚವು ಅದೃಶ್ಯವಾಗುವುದು ಎಂದು ಬ್ರಹ್ಮನು ನಾರದನಿಗೆ ಉಪದೇಶಿಸಿದನು. ನಾರದನು ಇದೇ ರೀತಿ ವ್ಯಾಸರಿಗೆ ವಿವರಿಸಲು ಅವರು ಜನಮೇಜಯ ರಾಜನನ್ನು ಕುರಿತು ಗುಣಾನಾಂ ಲಕ್ಷಣಂ ಸರ್ವಂ ಕಾರ್ಯಂ ಚೈವ ವಿಭಾಗಶಃ ಆರಾಧ್ಯ ಪರಮಾಶಕ್ತಿ ಯಯಾ ಸರ್ವಮಿದಂ ತತಂ ಸಗುಣ ನಿರ್ಗುಣ ಚೈವ ಕಾರ್ಯಭೇದೇ ಸದೈವ ಹಿ ಆಕರ್ತ ಪುರುಷ ಪೂರ್ಣೋ ನೀರಿಹ ಪರಮೋವ್ಯಯ. ಪರಾಶಕ್ತಿಯು ಗುಣತ್ರಯಗಳಿಗೂ ಕಾರಣಳೋ, ಸರ್ವವ್ಯಾಪಕಳೋ, ಸರ್ವಶಕ್ತಳೋ ಆದ ಆ ದೇವಿಯನ್ನೇ ಅರ್ಚಿಸಬೇಕು. ಆ ದೇವಿಯ ಅನುಗ್ರಹವನ್ನೇ ಗಳಿಸಬೇಕು. ಮಹಾಪ್ರಳಯ ಕಾಲದಲ್ಲಿ ನಿರ್ಗುಣಳೋ, ಸೃಷ್ಟಿ ಕಾರ್ಯದಲ್ಲಿ ಸಗುಣಳೋ, ಕರ್ತೃತ್ವರಹಿತಳೋ, ವ್ಯಾಪಕಳೋ, ಆಪ್ತ ಕಾಮಳೋ, ಪೂರ್ಣಳೋ ಆದುದರಿಂದ ನಿರ್ಗುಣಳೋ. ಈಶ್ವರಿ ಸರ್ವಭೂತಾನಾಂ ಸರ್ವಕಾರಣ ಕಾರಣಂ ಸರ್ವಕಾಮಾರ್ಥದ ಶಾಂತ ಸುಖ ಸೇವ್ಯ ದಯಾನ್ವಿತ. ಪರಾಶಕ್ತಿಯು ಚರಾಚರ ಪ್ರಪಂಚಕ್ಕೆ ಈಶ್ವರಿಯೋ, ತ್ರಿಮೂರ್ತಿಗಳಿಗೆ ಕಾರಣಳೋ, ಇಷ್ಟಾರ್ಥಗಳನ್ನು ಈಡೇರಿಸುವವಳೋ, ಶಮದಮಾದಿ ಷಟ್ ಸಂಪದ್ರೂಪಣಿಯೋ, ಕರುಣೆಯ ಕಡಲೋ, ಮುಕ್ತಿದಾಯಿನಿಯೋ, ಸರ್ವದೇವತಾ ಶಕ್ತಿಕಾರಣಳಾದ ಪರಾಶಕ್ತಿಯನ್ನು ಪೂಜಿಸಿ ಪ್ರಶಾಂತಿಯನ್ನು ಪಡೆದುಕೋ ಎಂದು ಉಪದೇಶಿಸಿದರು. ಬಂಧುಗಳೇ, ಶ್ರೀದೇವಿ ಮಹಾಭಾಗವತ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.